ಮೈನ್ ಹೈಲೈಟ್ ಇವತ್ತು ನಮ್ಮ ಯಾರು ಪವನ್ ಅವರ ಗಾಡಿಗೆ ಬ್ರಾಕ್ಸ್ ಎಕ್ಸಾಸ್ಟ್ ಬಂದಿದೆ. ಐ ಥಿಂಕ್ ನೀವು ನೋಡ್ಬೋದು, ಬ್ಲ್ಯಾಕು ಗಾಡಿಗೆ ಮ್ಯಾಚಿಂಗು. ಪವನ್ ಫುಲ್ ಜೋಶಿಗೆ ಬಂದ್ಬಿಟ್ಟ. ಹೈವೇ ಬಂದಿದ್ದೆ, ಬ್ರಾಕ್ಸ್ ಎಫೆಕ್ಟ್ ಅಲ್ಲ ಹೌದು. ಟ್ರಕ್ ನೋಡಿ ಹೆಂಗಂದ ತಪ್ಪ, ನನ್ನ ಮಗ ಇಂಡಿಕೇಟರ್ ಇಲ್ಲ ಏನಿಲ್ಲ, ಒಂದೇ ಎರಡಕ್ಕೆ ಬಂದ್ಬಿಟ್ಟ. ವಾಟ್ಸಪ್ ಸ್ಕ್ವಾಡ್ ಎಲ್ರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸೊ ಇವತ್ತು ನಾನು ಹೊರಟಿದ್ದೀನಿ ಹೊಸಕೋಟೆ ಟೋಲ್ ಕಡೆ. ಸೊ ಇಲ್ಲಿಂದ ನಮ್ಮ ರೈಡ್ ಶುರು ಆಗುತ್ತೆ. ನಮ್ಮ ಪವನ್ ಎಲ್ಲ ಬಂದಿರ್ತಾರೆ ಈಗ ಆಲ್ರೆಡಿ. ಲೆಟ್ಸ್ ಸಿ ಯಾರ್ಯಾರು ಬಂದಿದ್ದಾರೆ ಅಂತ. ಹಾಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ನಾವು ಇವತ್ತು ಎಷ್ಟು ಯಾರ್ಯಾರು ತಗೋತಾ ಇದ್ವಿ, ಯಾವ ರೂಟು, ಯಾವ ಲೊಕೇಶನ್, ಹಾಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಬನ್ನಿ. ಐ ಹೋಪ್ ನಿಮಗೆ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಾಯಿದೆ ಅನಿಸುತ್ತೆ. ಯಾರ್ಯಾರು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಆಗ್ತಾ ಎಲ್ಲ ಫಾಲೋ ಆಗಿ. ಹಂಗೆ ನಾನು ಯಾವಾಗ ಎಲ್ಲ ರೈಡ್ ಹೋಗ್ತಾ ಇದ್ದೀನಿ, ನಿಮಗೆ ನನ್ನ ಅಪ್ಡೇಟ್ಸ್ ಬೇಕಂದರೆ ನೀವು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಒಳಗಡೆ ಜಾಯ್ನ್ ಆದರೆ ನಿಮಗೆ ಅಲ್ಲಿ ಅಪ್ಡೇಟ್ಸ್ ಸಿಗುತ್ತೆ. ಫಾಗ್ ಇದೆ, ಬಟ್ ಕಣ್ಣಿಗೆ ಡಿಸ್ಟರ್ಬ್ ಆಗೋ ಲೆವೆಲ್ ಫಾಗ್ ಇಲ್ಲ. ಚಳಿ ಇದೆ. ಲೆಟ್ಸ್ ಸಿ. 6:30 6ಗೆ ಹೇಳಿದರು, 6:30ಗೆ ಬಂದಿದ್ದೀನಿ. ಪವನ್ ಇಷ್ಟನಾ? ಹೋಗೋಣ ಬಿಡಿ. ಗೊತ್ತೆ, ಚೆಕ್ ಮಾಡಿ ಒಂದ್ಸರಿ ಚೆಕ್ ಮಾಡಿ ಓಡ. ಸೊ ಲಾಸ್ಟ್ ಟೈಮ್ ನಾನು ಸ್ಟೇಜ್ 2 ಓಡಿಸಿರೋ ಶಿವನಗರ ಗಾಡಿ ಓಡಿಸೋದಂದ್ರೆ ಅದಿದೆ. ಸೊ ಸ್ನೇಹಿತರೆ, ನಮ್ಮ ಲೈನಪ್ ಸದ್ಯಕ್ಕಿಷ್ಟೇ. ನಮ್ಮ ಮೈನ್ ಹೈಲೈಟ್ ಇವತ್ತು ನಮ್ಮ ಯಾರು ಪವನ್ ಅವರ ಗಾಡಿಗೆ ಬ್ರಾಕ್ಸ್ ಎಕ್ಸಾಸ್ಟ್ ಬಂದಿದೆ. ಐ ಥಿಂಕ್ ನೀವು ನೋಡ್ಬೋದು, ಬ್ಲ್ಯಾಕು ಗಾಡಿಗೆ ಮ್ಯಾಚಿಂಗು. ಆ್ಯಂಡ್ ಹಾರ್ಲಿ ಇದೆ, ಅವರ ಬ್ರದರ್ ಬಂದಿರೋದು ತಗೊಂಡು. ಆ್ಯಂಡ್ E10R ನೀವು ಆಲ್ರೆಡಿ ನೋಡಿದ್ದೀರಾ. ಸ್ಟೇಜ್ 2 ಟ್ಯೂನ್ಡ್ ಆ್ಯಂಡ್ ನಮ್ಮ ಗಾಡಿ. ಸೊ ಇನ್ನೊಂದಿಬ್ಬರು ನಮಗೆ ನಂದಿ ಉಪಚಾರ ಹತ್ರ ಜಾಯಿನ್ ಆಗ್ತಾರೆ. ಇನ್ನೊಂದಷ್ಟು ಬೈಕ್ಸ್ ಇದೆ. ಸೊ ನಾವು 4 ಜನ ಈಗ ಹೊರಟಿದ್ದೀವಿ. ನಂದಿ ಉಪಚಾರ ಹತ್ರ ಇಬ್ಬರು ಜಾಯಿನ್ ಆಗ್ತಾರೆ. ನಮ್ಮ ಪ್ರಶಾಂತು ಮತ್ತು ಇನ್ನೊಬ್ರು ಇದ್ದಾರೆ, ಇಬ್ಬರು ಜಾಯಿನ್ ಆಗ್ತಾರೆ. ಒಂದು ಬೂಸಾ ಆ್ಯಂಡ್ ಒಂದು ನಿಂಜಾ 1000. ಪವನ್ ಗಾಡಿ ಇವಾಗ ಸೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಫುಲ್ ಸೌಂಡ್ಸ್ ಇವಾಗ ಪವನ್ದು. ಕ್ರೇಜಿ ವೆದರ್ ಗುರು. ವಿಸಿಬಿಲಿಟಿಗೆ ಏನೋ ಪ್ರಾಬ್ಲಮ್ ಇಲ್ಲ, ಸಖತ್ತಾಗಿದೆ. ಒಳ್ಳೆ ಚಿಲ್ ರೈಡ್ ಇವತ್ತು. ಫಾಸ್ಟ್ ಅಲ್ಲ, ಏನಿರಲ್ಲ, ಆರಾಮಾಗಿ ತಗೊಳೋಣ ಕೂಡ. ಸೊ ಇಲ್ಲಿಂದ ನಾವು ಹೋಗ್ತಾ ಇರೋದು ಬಿಗ್ ಬೇಗ. ಸೊ ಫಸ್ಟು ಆಬ್ವಿಯಸ್ಲಿ ನಾವು STRR ತಗೋತೀವಿ ಇಲ್ಲಿಂದ, ಹೊಸಕೋಟೆಯಿಂದ. STRR ಇಂದ ನಾವು ದೇವನಹಳ್ಳಿ ನಂದಿ ಉಪಚಾರಿಂದ ಹತ್ರ ಒಂದು ಸ್ಟಾಪು. ಒಂದು ಸ್ವಲ್ಪ ಜನ ಬಾಯ್ಸ್ ಅಲ್ಲಿ ಜಾಯಿನ್ ಆಗ್ತಾರೆ. ಸೊ ಅಲ್ಲಿಂದ ಬಿಗ್ ಬೇ. ಆ್ಯಕ್ಚುಲಿ ಬಿಗ್ ಬೇಲ್ಲಿ ನಿಮಗೆ ಗೊತ್ತು, ಬ್ರೇಕ್ಫಾಸ್ಟ್ ಅಷ್ಟೇನು ಚೆನ್ನಾಗಿರಲ್ಲ. ಸೊ ಅಲ್ಲಿಂದ ಒಂದು ಕಾಫಿ ಕುಡ್ಕೊಂಡು ಸಾಮರಸ್ ವೆಜ್ ನೀವು ನೋಡಿರ್ತೀರ, ನಾವು ಬಾಗೇಪಲ್ಲಿ ಟೋಲ್ ಹತ್ರ ಹೋಗ್ತಾ ಇದ್ವಿ. ಸೊ ಅಲ್ಲಿಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ರಿಟರ್ನ್ ಮನೆಗೆ ಹೊಡೆಯೋದು. ಸೇಮ್ STRR ರೂಟು. STRR ಆದಾಗಿಂದ ಹೆಬ್ಬಾಳ್ ರೂಟ್ ತೊಗೊಳೋದು ಕಡಿಮೆ ಆಗ್ಬಿಟ್ಟಿದೆ. ಸ್ವಲ್ಪ ಫಾಗ್ ಏನೋ ಜಾಸ್ತಿ ಇದ್ದಂಗಿದೆ ಇಲ್ಲಿ, ಕಷ್ಟ ಆಗ್ಬೋದು. ಏನಂಕಲ್ ರೋಡಲ್ಲಿ ಸರ್ಕಸ್ಸು. ಪವನ್ ಫುಲ್ ಜೋಶ್
ಲಾಸ್ಟಿಗೆ ಬಂದ್ಬಿಟ್ಟ. ಹೈವೇ ಬಂದಿದ್ದೆ. ಬ್ರಾಕ್ಸ್ ಎಫೆಕ್ಟ್ ಅಲ್ಲ ಹೌದು. ಫ್ಲೈವೇಸ್ ಮಾತ್ರ ಚಂದನ್ನು ಉಡಾಯಿಸ್ತವ್ರೆ. ಯಾರೋ ಇಲ್ಲಿ ಪವನ್ ಬರಲಿಲ್ಲ. ಅವ್ರ ಅಣ್ಣಗೆ ಏನೋ ವೆಯ್ಟ್ ಮಾಡ್ಕೊಂಡು ಇದ್ಬಿಟ್ರ. ಆರಾಮ್ಸೆ ಹೋಗೋಣ. ಲೈಟ್ ತಗೋತೀವಿ ಅಂತೇಳಿ ಹಂಗೆ 10 ನಿಮಿಷಕ್ಕೆ ಚಿತ್ರಕ್ಕೆ ಶುರು ಬರ್ಕೊಂಡ್ಬಿಟ್ಟಿದ್ದೀವಿ. ಗಾಡಿ ಮಾತ್ರ ಸಣ್ಣಗಿದೆ ಗುರು. 74 ಡಿಗ್ರಿ ಹಿಂಗೆ ಓಡಿಸ್ತಾ ಇದ್ರೆ 85+ ಇರಬೇಕು. ಬರಲೇ ಇಲ್ವಲ್ಲ. ಎಸ್ ಸಾರ್ಲೇನೆ ಬಂತು. ಫುಲ್ ಅದು ಹಾಯ್ ಬ್ರೋ, ಹೇಗಿದ್ದೀರಾ? ಕರೆಕ್ಟ್ ಟೈಮ್ ಅಂದ್ರೆ ಲೇಟ್ ಆಯ್ತಾ? ಇಲ್ಲ ಕರೆಕ್ಟ್. ಅವರೆಲ್ಲ ಇಲ್ಲಿ ದೋಸೆ ಪಾಯಿಂಟ್ ಹೋಗ್ತಿದ್ದಾರೆ ಅಂತ. ಯಾರು? ಅವ್ನು ರಾಹುಲ್. ನಾವು ಲಾಸ್ಟ್ ಟೈಮ್ ಬಂದಿದ್ವಲ್ಲ ದೋಸೆ ಪಾಯಿಂಟು, ತುಂಬಾ ಶಾರ್ಟ್ ಆಗ್ಬಿಡುತ್ತೆ. ಹೌದೌದು. ಯತೀಂದ್ರ ಬಂದ. ಬಿಗ್ ಬೇ ಹೋಗೋಣಲ್ಲ. ನೀವು ಸೌಂಡ್ ಬರ್ಲಿನ್ ಜಾಸ್ತಿ ಕೊಡ್ತಿರ್ತೀರ ಅದಕ್ಕೆ. ಅಲ್ಲ ಆದ್ರೆ S22 ಅಲ್ಲಿ ಈ ತರ ಇದಾಗ್ತಾ ಇರಲ್ಲ. ಟೈರು ಚೇಂಜ್ ಆಗಿದೆ ಅಲ್ಲ ಅದು. ಹೌದು ಇನ್ನೊಂದು ಏನಂದ್ರೆ ನಿಮಗೆ ವೆಯ್ಟ್ಲೆಸ್ ಆಯ್ತಲ್ಲ ಗಾಡಿ, ಅದರಿಂದ ಇವಾಗ ಗಾಡಿಗೆ ಲೈಟ್ ಫೀಲ್ ಅಲ್ಲ. ಸೊ ಸೇಮ್ ಥ್ರಾಟಲ್ಗೆ ವೆಯ್ಟ್ ಕಡಿಮೆ ಇರೋದ್ರಿಂದ ಜಾಸ್ತಿ ಇದಾಗುತ್ತೆ. ಪ್ಲಸ್ ಎಕ್ಸಾಸ್ಟ್ ಪರ್ಫಾರ್ಮೆನ್ಸ್ ಜಾಸ್ತಿ ಆಗಿರುತ್ತೆ. ಸೊ ಎರಡು ಸೇರಿ ನಿಮಗೆ ಅದು ವೀಲಿ ಕಂಟ್ರೋಲ್ ಏನರಲ್ಲಿದೆ ನೋಡಿದ್ದೀರಾ? ವೀಲಿ ಕಂಟ್ರೋಲ್ ಯಾವ ಲೆವೆಲಲ್ಲಿ ಇದೆ? ವೀಲಿ ಆಗ್ತಿದ್ಯಾ? ನಾನು ಯೂಶುವಲಿ ಸ್ಟಾಕ್ ಇದ್ದಾಗ 5-6 ಇಟ್ಕೊಂತಿದ್ದೆ. ಬಟ್ ಅದು ಎಕ್ಸಾಸ್ಟ್ ಚೇಂಜ್ ಮಾಡುವಾಗ ಅಲ್ಲಿ ವ್ಯಾಲ್ವ್ ಒಂಚೂರು ಕ್ಲೀನ್ ಮಾಡ್ಬೇಕಂತ ವೀಲಿ ಕಂಟ್ರೋಲ್ ಆಫ್ ಮಾಡಿ ಲಿಫ್ಟ್ ಕಂಟ್ರೋಲ್ ಫುಲ್ 0 ಇಟ್ಟಿದ್ರು. ಸೊ ಅದು ಓಪನ್ ಆಗಲಿಕ್ಕೆ ಅಂತ. ಸೊ ಅದು 5 ಇಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೆ ಅದಾಗಲ್ಲ ಅಂತಿದ್ದಲ್ವ. ಏನಾಗಲ್ಲ, ಸ್ವಲ್ಪ ವೀಲಿಯಾಗಿ ಲ್ಯಾಂಡ್ ಆಗುತ್ತೆ ಅಷ್ಟೇ, ಏನಾಗಲ್ಲ, ತಲೆ ಕೆಡಿಸ್ಕೋಬೇಡಿ. ವಾಪಲ್ ಆ ಥರ ಇದೇನಲ್ಲ. ಸ್ಟೇರಿಂಗ್ ಟೆಂಪರ್ ಇದೆಯಲ್ಲ,
ಥ್ರಾಟಲ್ ಬಿಡಿ, ವಾಬಲ್ ಥರ ಆದರೆ ಥ್ರಾಟಲ್ ಬಿಡಿ. ಫ್ರಂಟ್ ಟೈರು ಹೊಸದಲ್ವಾ, ಹಳೆ ಟೈರ್ ಥರ ಇದಿಲ್ಲ, ಸ್ವಲ್ಪ ಲೈಟ್ ವೇಟ್ ಇರೋದ್ರಿಂದ ಫುಲ್ ಫ್ರೀ ಆಗುತ್ತೆ. ನಿಮಗೆ ಗಾಡಿನೂ ಲೈಟ್ ವೆಯ್ಟ್ ಆಯಿತು, ಟೈರು ಲೈಟ್ ವೆಯ್ಟ್ ಆಯಿತು, ಮತ್ತು ಎಕ್ಸಾಸ್ಟ್ ಹಾಕಿದ್ರೆ ಪರ್ಫಾರ್ಮೆನ್ಸು ಜಾಸ್ತಿ ಆಯಿತು. ಮೂರು ಒಂದೇ ಸರಿ ಚೇಂಜ್ ಆಯ್ತಲ್ಲ. ಈಗ ಸೇಮ್ ಥ್ರಾಟಲ್ ಇನ್ಪುಟ್ಗೆ ಜಾಸ್ತಿ ಪರ್ಫಾರ್ಮೆನ್ಸ್ ಕೊಡ್ತಿರುತ್ತೆ, ಮತ್ತು ಗಾಡಿ ಲೈಟ್ ವೆಯ್ಟ್ ಆಗಿರೋದ್ರಿಂದ ಸ್ವಲ್ಪ ಇದೊಳುತ್ತೆ, ಲೈಟಾಗಿ ಆಗ್ತಿದೆಯಂತೆ. ಸೊ ಸ್ವಲ್ಪ ಎಕ್ಸ್ಟ್ರಾ ಬೈಕ್ಸ್ ಆ್ಯಡ್ ಆಗಿದೆ ಈಗ. ಯತೀಂದ್ರ ನೀವು ನೋಡಿರ್ತೀರ 10R. ಸೊ ಅರವಿಂದ್ ಅವರು ಹೊಸದಾಗಿ ಜಾಯ್ನ್ ಆಗಿರೋದು. ಪ್ರದೀಪ್ ನಿಮಗೆ ಗೊತ್ತು, ಆಲ್ರೆಡಿ ಹಾಸನ್ ರೋಡಲ್ಲಿ ರೈಡ್ ಮಾಡಿದ್ದೀವಿ ನಾವು. ಥ್ಯಾಂಕ್ ಯು ಪವನ್. ಈ ರೋಡ್ ಬಂದರೆ ಖಾಲಿ ಇರಲ್ಲ, ಟ್ರಾಫಿಕ್ ಜಾಸ್ತಿ. ಫೈನಲಿ ಸ್ಕೈ ವಾಪಸ್ ಮಾಡ್ತಾವ್ರೆ ಇಲ್ಲಿ. ಟ್ರಕ್ ನೋಡಿ ಹೆಂಗೆ ಬಂದ ತಪ್ಪ, ನನ್ನ ಮಗ ಇಂಡಿಕೇಟರ್ ಇಲ್ಲ ಏನಿಲ್ಲ, ಒಂದೇ ಎರಡಕ್ಕೆ ಬಂದ್ಬಿಟ್ಟ. ಸಡನ್ನಾಗಿ ಎಳಿತಾವ್ರೆ ಗುರುವರು ಲಾರಿಗಳವರು. ಇವ್ರದೇ ಸಾಮ್ರಾಜ್ಯ. ಇದು ಯಾವಾಗ ಮುಗಿಯುತ್ತೋ ಗುರು ರೋಡು. ಇವ್ರಿಗೆ ಸ್ವಲ್ಪ ಕಂಫರ್ಟು, ನಿಜ 1000 ಅವ್ರಿಗೆ ಈ ರೋಡ್ಸ್ ಎಲ್ಲ, ನಮಗಾಗಲ್ಲ. ಗಾಡಿ ಎಲ್ಲ ನೆಟ್ಟು ಓಲ್ಟ್ರು ಉದ್ರೋತದವರು ಸೀರಿಯಸ್ಲಿ ರೋಡಲ್ಲಿ ಓಡಿಸ್ತಾ ಇದ್ರೆ. ಸಿಗುತ್ತಾ ಆವಾಗ ಓಪನ್ ಮಾಡೋದು ಅಷ್ಟೇ. ಕಾಲೇಜ್ ಫ್ರೆಂಡ್ಸ್ ಸಿಕ್ತು. ಬಂದೇ ಬಿಟ್ವಿ ಗುರು ಬಿಗ್ ಬ್ಯಾ. ಹಂಗೆ ಹೆಂಗೆ ಟ್ರಾಫಿಕ್ಕಲ್ಲೇ ಮೊದಲಾಡ್ಕೊಂಡು
ಯಾವಾಗೂ ಹಿಂಗೆ ಬ್ರೋ, ಅದಕ್ಕೆ ಜಾಸ್ತಿ ಬರಲ್ಲ ಈ ಕಡೆ. ಹಾಸನ್ ರೋಡ್ ಕಂಪೇರ್ ಮಾಡಿದ್ರೆ ಹೌದು, ಅಟ್ಲೀಸ್ಟ್ ವಾಪಸ್ ಬರ್ತಾ ಖಾಲಿ ಇರುತ್ತೆ. ಇಲ್ಲ ಆವ್ರೇಜ್ ಟ್ರಾಫಿಕ್ ಹಿಂಗೆ. ಕ್ರೇಜಿ ಲೈನಪ್ ಇದೆ ಇವತ್ತು. ಇಂಡಿಯನ್ನು ನಿಂಜಾಗಳು ಜಾಸ್ತಿ, ನಮ್ಮ ಕವಾಸಕಿಗಳು. ನಮ್ಮ ಇರೋದಿಲ್ಲಿದೆ ಡೊಕಾಟಿ ಇಲ್ಲೊಂದು. ಪವನ್ ಗಾಡಿ ಇದೆ ಇಲ್ಲಿ ವಿತ್ ರಾಕ್ಸು. ಇಲ್ಲಿ ಎದ್ದಿದ್ದ ಗಾಡಿ. ಇಲ್ಲಿ GT ಬಾಯ್ಸ್ ಫುಲ್ ಸೌಂಡ್ ಮಾಡ್ತವ್ರೆ. ಈ ಕಡೆ ಒಂದಷ್ಟು ಬೈಕ್ಸ್ ಇದೆ.